ಎಸಿಬೇಕಾ ಇಟ್ಕೋಬೇಕಾ ಗೊತ್ತಿಲ್ಲ. ಸೊ ಹಾಗೆ ಇಟ್ಟಿದ್ದೇನೆ ಸೈಡಲ್ಲಿ. ಗಾಯ್ಸ್, ಲೆಟ್ ಮಿ ಅರೇಂಜ್ ದಿಸ್ ಆ್ಯಂಡ್ ಕ್ಯಾಚ್ ಅ ಫ್ಯೂ ಲೈಟರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಕಾವ್ಯ ಹಿಯರ್. ಸೊ ಮುಖ ಹೀಗೆ ಟಯರ್ಡ್ ಆಗಿದೆ ಅಂತ ಇದು ಮಾಡ್ಕೊಡಿ. ಇವತ್ತು ಜಸ್ಟ್ ಹೀಗಷ್ಟೇ ಬಂದಿದ್ದಷ್ಟೇ ಆಫೀಸಿಂದ ಬಂದ ತಕ್ಷಣವೇ ನಮ್ಮವರಿಗೆ ಫೀಡ್ ಮಾಡಿದ್ವಿ. ಸೊ ಅವರಿಗೆ ಫೀಡ್ ಮಾಡಿ ಆದಮೇಲೆ ಒಂದು ಕೈಕಾಲು ಮುಖ ತೊಳಿಬೇಕಿನ್ನ. ಈಗ ಬಂದಿದ್ದಷ್ಟೇ ಬಂದು ನಮ್ಮ ಮಗುಗೆ ಫೀಡ್ ಮಾಡಿ ಕೈಕಾಲು ಮುಖ ತೊಳೆದು ಮತ್ತೆ ವಾಕಿನ್ ಮಾಡಿ ನಾಳೆಗೆ ಆಫೀಸ್ಗೆ ಕೊಂಡೊಯ್ಯಲಿಕ್ಕೆ ಏನಾದರೂ ಪದಾರ್ಥ ಬೇಕಲ್ವ, ಅದಕ್ಕೆ ನಾವೇನಾದರೂ ಫುಡ್ ಮಾಡಬೇಕು. ನೋಡುವ ಏನು ಫುಡ್ ಮಾಡೋಣ ಅಂತ. ಸೊ ಯಾರೋ ತಪ್ಪು ತಿಳ್ಕೊಬೇಡಿ, ರೂಮ್ ಸ್ವಲ್ಪ ಗಲೀಜಾಗಿದೆ. ರೂಮು ತುಂಬ ಗಲೀಜಾಗಿದೆ. ತುಂಬ ಅಷ್ಟೇನು ಅಕ್ವರ್ಡಾಗೇನಿಲ್ಲ. ಓಕೆ, ಒಂದು ಲೆವೆಲಿಗಿದೆ. ಇನ್ನು ಕಿಚನ್ಗೆ ಎಂಟ್ರಿ ಆಗೋ ಇದು ಅಲ್ಲಿ ಬಕೆಟಲ್ಲಿರೋದು ನೆನ್ನೆ ತೊಳೆದಿಟ್ಟಿರೋ ಬಟ್ಟೆ. ಆಮೇಲೆ ಹೀಗಿದೆ, ಗಲೀಜಾಗಿದೆ. ಬೆಳಿಗ್ಗೆ ಚಹಾ ಮಾಡಿ ಕುಡ್ದದ್ದು ಹಾಗೇ ಬಿಟ್ಟು ಹೋಗಿದ್ದೇನೆ, ಲೇಟ್ ಆಯಿತು ಅಂತೇಳಿ. ಇದನ್ನೆಲ್ಲ ಬಂದುಬಿಟ್ಟು ಕ್ಲೀನ್ ಮಾಡಬೇಕಿನ್ನು ನನಗೆ ಅಷ್ಟೇ. ಇವತ್ತು ಫಸ್ಟು ನಾನು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬರ್ತೇನೆ. ಒಂದು 20-30 ಮಿನಿಟ್ಸ್ ವಾಕಿಂಗ್ ಮತ್ತು ಒಂದು 50 ಮಿನಿಟ್ಸ್ ಜಾಗಿಂಗ್ ಮಾಡಿ. ಮತ್ತು ಫ್ರೆಂಡ್ ಬಂದಿದ್ದಾರೆ. ಸೊ ಆದರೆ ಅವ್ರನ್ನ ಮೀಟಾಗಿ ಟಡಾ ನಿಮಗೆ ನನ್ನ ರೂಮ್ ತೋರಿಸ್ಲಾ? ಟಡಾ, ಇದು ಮೊನ್ನೆ ಹಾಕಿಕೊಂಡು ಹೋಗಿದ ಬಟ್ಟೆ ಹಾಗೆ ನೆಟ್ಟಿದ್ದೇನೆ. ಅದು ಒಂದಿನ ಹಾಕಿದ್ದು ಅಂತೇಳಿ ಅಲ್ಲಿ ಬಟ್ಟೆ ಎಲ್ಲ ಅರ್ಧಂಬರ್ಧ ಬಿದ್ದಿದೆ. ಇದು ನಮ್ಮ ಬೆಡ್. ಬೆಳಿಗ್ಗೆ ಎಂತ ಇಲ್ಲ, ಬೆಳಿಗ್ಗೆ ಎದ್ದುವಾಗ ಲೇಟ್ ಆಯಿತು. ಎದ್ದದ್ದೇ ಓಡಿ ಹೋದೆ ಆಫೀಸಿಗೆ. ಏನು ಕ್ಲೀನ್ ಇದು ನಮ್ಮ ಗೊತ್ತುಂಟಲ್ಲ ನಮ್ಮ ಕಬೋರ್ಡ್, ಹಾಗೆಯೇ. ಸೊ ಹಾಗೆ ಫಸ್ಟ್ ಬಂದಿದ್ದೆ ಮಗುಗೆ ಫೀಡ್ ಮಾಡಿ ಆಯ್ತಲ್ಲ. ಇನ್ನು ಬಂದಿದ್ದೆ ನನಗೆ ಒಂದು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗುವ ಮುಂಚೆ ಎಕ್ಸಸೈಸ್ ಮಾಡುವ ಅಂತ. ತುಂಬ ದಿನ ಆಯಿತು ನೋಡಿ. ನಾನು ಡಬಲ್ ಚಿನ್ ಎಲ್ಲ ಬರ್ತಾ ಉಂಟು. ಮೊನ್ನೆ ನನ್ನ ಫ್ರೆಂಡ್ ಜಸ್ಟ್ ಹೇಳಿದ್ದಷ್ಟೇ, ಸ್ವಲ್ಪ ಸಣ್ಣ ಆಗಿದ್ದೀನಿ, ಇನ್ನು ಫೇಸೆಲ್ಲ ಸ್ವಲ್ಪ ಚೀಕ್ಸ್ ಎಲ್ಲ ರೆಡ್ಯೂಸ್ ಆಗಿದೆ ಅಂತ. ಅವನು ಹೇಳಿ ಒಂದು ವಾರಕ್ಕೇ ತೋರಾದೆ. ಅವನು ಹೇಳ್ತಿದ್ದಾರಲ್ಲ, ಇನ್ನು ನನಗೆ ಏನು ಬೇಕಾದ್ರೂ ತಿನ್ಬೋದು ಅಂತ. ಹಾಗೆ ಮೆಂಟಾಲಿಟಿ ಬರ್ತದೆ. ಹಾಗೆ ನಾನು ಮತ್ತೆ ಹೊರಗಿಂದ ಫುಡ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೊರಗಿಂದ ಫುಡ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಕರ್ಮ ಆಯಿತು ನೋಡಿ. ಚೀಕ್ಸ್ ಎಲ್ಲ ಎಷ್ಟು ದಪ್ಪ ಆಗಿದೆ ಅಂತ. ರೆಡ್ಯೂಸ್ ಆಗಬೇಕು, ನೋಡುವ. 6 ಮಂತ್ ಚಾಲೆಂಜ್ ಉಂಟು. 6 ಮಂತ್ ಒಳಗೆ ಸಪೂರ ಆಗ್ತೀನಿ ಅಂತ ಹೇಳಿದ್ದೇನೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಹಾಗೆ ವಾಕಿಂಗಿಗೆ ಜಾಗಿಂಗಿಗೆ ಎಲ್ಲ ಸ್ಟಾರ್ಟ್ ಆಯಿತು. ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು 7:30 ಆಯಿತು. 7:30 to 9 ಅಂದ್ಕೊಳ್ತಾ ಇದ್ದೇನೆ ವಾಕಿಂಗ್ ಮಾಡಬೇಕು ಅಂತ. ವಾಕಿಂಗ್ ಜಾಗಿಂಗ್ ಎಕ್ಸಸೈಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೇನೆ. ಬಟ್ ಸ್ಟಿಲ್ ನೋಡುವ. ಯಾಕಂದರೆ ಇವತ್ತೊಂದೊಂದು ಕಸಿನ್ ಬಂದಿದ್ದಾರೆ. ಸೊ 3 ಇಯರ್ಸಿಂದ ಮೀಟ್ ಆಗಲಿಲ್ಲ. ಸೊ ಅಬ್ರೋಡಲ್ಲಿದ್ದರು, ದುಬೈಯಲ್ಲಿದ್ದರು. ಸೊ ಬಂದಿದ್ದಾರೆ. ಮೀಟ್ ಆಗಲಿಕ್ಕೆ ಕೂಡ ಹೋಗಬೇಕು. ಆದರೆ ಇಲ್ಲ ಅಂದರೆ ಮಂಡೇ, ಅಥವಾ ಇಲ್ಲ ಅಂದರೆ ಸ್ಯಾಟರ್ಡೇ, ಇಲ್ಲಾಂದರೆ ಸಂಡೇ, ಹಾಗೆ. ಸೊ ಹಾಗೆ ಲೆಟ್ ಮೀ ಡೂ ದ ಎಕ್ಸಸೈಸಸ್ ಆ್ಯಂಡ್ ಕ್ಯಾಚ್ ಯು ಲೇಟರ್. ಗೈಸ್, ಐ ಆಮ್ ಡನ್ ವಿತ್ ದ ವಾಕಿಂಗ್ಸ್ ಆ್ಯಂಡ್ ಆಲ್. ಸೊ ಟೈಮ್ ನೌ ಇಟ್ ಈಸ್ 8:01. ಸೊ 8 ಗಂಟೆ ಆಯಿತು. ಹೇಳಿದ್ನಲ್ಲ ಕಸಿನ್ ಬರ್ತಿದ್ದಾರೆ ಅಂತ. ಸೊ ಕಸಿನ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಫಸ್ಟು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕೀಗ. ಸೊ ಫಸ್ಟ್ ಸ್ನಾನಕ್ಕೆ ಹೋಗ್ತೇನೆ, ರೆಡಿ ಆಗಬೇಕು. ಯಾವ ಡ್ರೆಸ್ ಹಾಕೋದು ಗೊತ್ತಾಗ್ತಿಲ್ಲ ನಂಗೆ. ಫಸ್ಟ್ ಆಫ್ ಆಲ್ ನೋಡೋಣ, ಏನಾದರೂ ಹಾಕ್ಕೊಂಡು ಹೋಗಿ ಕಸಿನ್ಸ್ನ ಮೀಟ್ ಮಾಡಿ ಮತ್ತೆ ಸಿಗ್ತೇನೆ. ಅಲ್ಲಿ ಆದರೆ ವೀಡಿಯೋ ತೆಗಿತೇನೆ ವಿತ್ ದೆಮ್ ಪರ್ಮಿಷನ್ಸ್. ರೆಡಿ ಆದೆ, ಹೊರಡ್ತಾ ಇದ್ದೇನೆ. ಸೊ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ. ನಾನೀಗ ಅಲ್ಲಿ ಹೋಗಿ ಅವ್ರ ಜೊತೆ ಜಾಯ್ನ್ ಆಗಬೇಕೀಗ. ಫೈನಲಿ ಹ್ಯಾಡ್ ಅ ಗುಡ್ ಟೈಮ್ ವಿತ್ ಮೈ ಕಸಿನ್ಸ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ನನ್ನದು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬರುವ ತುಂಬ ಲೇಟ್ ಆಯಿತು. ಸೊ ನೆಕ್ಸ್ಟ್ ಡೇ ವೀಡಿಯೋದು, ಸಂಡೇದು ವೀಡಿಯೋ. ಸೊ ಸಂಡೇ ಒಂದು ಫಿಲಮ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇದೇನಪ್ಪ ಹೀಗೆ ಇಟ್ಕೊಂಡಿದ್ದೀರಿ, ಇಷ್ಟು ಗಲೀಜಿದೆ ಅಂತ, ಬಟ್ಟೆ ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ. ಫಸ್ಟ್ ಆಫ್ ಆಲ್ ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಇದು ಇರೋದ್ರಿಂದ, ಮಳೆಗಾಲ ಇರೋದ್ರಿಂದ ಇದೆಲ್ಲ ಈ ಥರ ಎಂತ ಹೇಳ್ತಾರೆ, ಮಳೆಗೆ ಚಳಿಗೆ ಈ ಥರ ಆಗ್ತಾಯಿತ್ತು. ಸೊ ಹಾಗೆ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಎಲ್ಲ ಡ್ರೆಸ್ಸನ್ನು. ಸೊ ಎಲ್ಲ ಹೊರಗೆ ತೆಗೆದಾಕಿದೆ. ಅದು ನಾನು ಅಷ್ಟು ನೀಟಾಗಿ ಏನಿರಲಿಲ್ಲ, ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ. ಹಾಗೆಯೇ ಗುಡ್ಡೆ ಮಾಡಿ ಹಾಕ್ತಾಯಿದ್ದೆ. ಸೊ ಇವಾಗೆಲ್ಲದನ್ನು ನಾನು ಹೊರಗೆ ತೆಗೆದಿಡ್ತಾ ಇದ್ದೇನೆ, ಎಲ್ಲ ಡ್ರೆಸ್ಸನ್ನು. ಸೊ ಕ್ಲೀನ್ ಮಾಡಿ ಇಡುವ ಅಂತ ಎಲ್ಲ ಡ್ರೆಸ್ಸನ್ನು ಹೊರಗೆ ತೆಗೆದು ಇಡ್ತಾ ಇದ್ದೇನೆ. ನನಗೆ ಅನ್ನಿಸ್ತು, ಬಟ್ಟೆ ಎಲ್ಲ ಹೊರಗೆ ತೆಗೆದಿಡುವಾಗ, ಕ್ಲೀನಿಂಗ್ ಮಾಡುವಾಗ ಅನ್ನಿಸ್ತು ಎಂತ ಅಂತ ಹೇಳಿದರೆ,
ಯಾಕಪ್ಪ ಇಷ್ಟೊಂದು ಬಟ್ಟೆ ತಗೊಂಡು, ಯಾಕಪ್ಪ ಇಷ್ಟೊಂದು ಉಂಟು ನನಗೆ, ನಾನೇನಾದರೂ ಶಿಫ್ಟ್ ಆಗಬೇಕಾದ್ರೆ ನಂದು ರಾಮಾಯಣ ಆಗ್ತದಲ್ಲ ಅಂತ. ಈವನ್ ನಂದು ಕಪೋರ್ಡ್ ಕೂಡ ನನ್ನದೇ ಆಗಿರೋದ್ರಿಂದ, ಸೊ ನನ್ನದೇ ಆಗಿರೋದ್ರಿಂದ ನನಗೆ ಫೀಲ್ ಆಗ್ತಾಯಿತ್ತು. ಸೊ ಐ ಬಾಟ್ ದಿಸ್ ಮಚ್ ಆಫ್ ಕ್ಲೋತ್ಸ್ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಫಸ್ಟ್ ನೀವು ನೋಡ್ಬೋದು A to Z ಕ್ಲೀನ್ ಮಾಡ್ತಾ ಇದ್ದೇನೆ. ಕ್ಲೀನ್ ಮಾಡಿ ಇರುವಂಥ, ಇದು ಸಂಡೇದು ವೀಡಿಯೋ ಆಯಿತಾ. ಸೊ ಮಂಡೇ ಸಂಡೇ 2 ದಿನ ರಜೆ ಇತ್ತು. ಸೊ ರಜೆ ಇತ್ತು, ಮಂಡೇ ಅಂತ ಹೇಳಿದರೆ ಬಕ್ರೀದಿಗೆ ರಜೆ, ಸಂಡೇ ಆ್ಯಸ್ ಯೂಶುವಲ್ ರಜೆ ಇರೋದ್ರಿಂದ ಇದೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ಸೊ ನನಗೆ ಕ್ಲೀನ್ ಮಾಡಿ ಜೋಡಿಸಿಡುವಾಗ ಐ ಫೆಲ್ಟ್ ಒಂದೇನು ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ನಮ್ಮದಲ್ಲದಿರೋ ವಸ್ತುಗಳಿಗೆ ನಮಗೇ ಬೇಕು ಅಂತೇಳಿ ಹಠ ಹಿಡಿದು ಕೂರ್ತೇವೆ. ಸೊ ಹಠ ಹಿಡಿಯೋದಷ್ಟು ಒಳ್ಳೆಯದಲ್ಲ ಅಂತ ನನಗೆ ತುಂಬ ದಿನದಿಂದ ಅದೇ ಥಾಟ್ ಬರ್ತಾ ಇತ್ತು. ಮತ್ತು ಯಾರನ್ನೂ ಜಾಸ್ತಿ ನಂಬಲಿಕ್ಕೆ ಹೋಗ್ಬಾರ್ದು, ನಂಬಿದವರೆಲ್ಲ ನಮ್ಮವರಲ್ಲ. ನಾವು ಯಾರ ಹತ್ರನೂ ನಮ್ಮ ಬಗ್ಗೆ ಜಾಸ್ತಿ ಹೇಳ್ಕೋಬಾರ್ದು, ನಮ್ಮ ಬಗ್ಗೆ ಇಂಟ್ರಡಕ್ಷನ್ ಯಾರಿಗೂ ಹೇಳ್ಬಾರ್ದು. ನಮ್ಮ ಲಿಮಿಟ್ಸಲ್ಲಿ ನಾವು ಇರುವ ಅಂತೆಲ್ಲ ನೆನೆಸ್ಕೊಂಡು ಸಾಂಗ್ ಕೇಳಿಕೊಂಡು ನೆನೆಸ್ಕೊಂಡು ತುಂಬ ಏನು ಹೇಳ್ತಾರೆ ಹಳೆಯದ ಕೆಲವೊಂದು ಸಿಚುವೇಶನ್ಸ್ ಎಲ್ಲ ನೆನೆಸ್ಕೊಂಡು ಬಟ್ಟೆನ ಜೋಡಣೆ ಮಾಡ್ತಾ ಇದ್ದೆ. ಫೈನಲಿ ನನ್ನ ರೂಮ್ ಕ್ಲೀನ್ ಆಯಿತು. ಆಮೇಲೆ ಕಬೋರ್ಡ್ ನೋಡೋಣ, ಸೆಟ್ಟು ಮಾಡಿ ಇಟ್ಟಿದ್ದೇನೆ ಫಾರ್ ದ ಫಸ್ಟ್ ಟೈಮ್. ಸೊ ಅದೆಲ್ಲ ಆಫೀಸ್ಗೆ ಹೋಗ್ಲಿಕ್ಕೆ ಹಾಕುವುದು ಚೂಡಿದಾರ್ ಕುರ್ತೀಸ್. ಸೊ ಅದ್ರದ್ದು ಪ್ಯಾಂಟ್ ಪೇರಲ್ಲಿದೆ. ಸೊ ಇದು ಮನೆಗೆ ಹಾಕ್ಲಿಕ್ಕೆ, ಇದು ವೆಸ್ಟರ್ನ್ ಡ್ರೆಸ್, ಅದು ಜೀನ್ಸ್ ಪ್ಯಾಂಟ್ ಟಾಪ್ ಕಷ್ಟಪಟ್ಟು ಅಡ್ಜಸ್ಟ್ ಮಾಡಿಟ್ಟಿದ್ದೇನೆ. ಆಮೇಲೆ ಇದರಲ್ಲಿ ಸಹ ಮನೆಗೆ ಹಾಕ್ಲಿಕ್ಕೆ ಇದು ಸಹ ಜೀನ್ಸ್ ಪ್ಯಾಂಟ್, ಇದು ಸಹ ಮನೆಗೆ ಹಾಕ್ಲಿಕ್ಕೆ, ಮತ್ತು ಹೊರಗಡೆ ಹೋಗ್ಲಿಕ್ಕೆ ಹಾಕ್ಲಿಕ್ಕೆ ಜಿಮ್ ವೇರ್, ಇದು ಟವಲ್, ಇದರಲ್ಲಿ ಫುಲ್ ನಂದು ಇನ್ನರ್ಸ್ ಇದೆ, ಇದು 2 ಇನ್ನರ್ಸ್. ಇನ್ನು ಉಳಿದಂಥದ್ದು ಇದಿದೆಯಲ್ಲ ಈ ಬ್ಯಾಗಲ್ಲಿದೆ. ಇನ್ನು ಅಲ್ಲಿ ಸಹ 3-4 ಬ್ಯಾಗ್ ಇದೆ, ಅದರೊಳಗೆ ತುಂಬಿಸಿಟ್ಟಿದ್ದಾನೆ. ಅದರಲ್ಲಿ ನಿಮಗೆ ಕಾಣ್ಬೋದಾ ಗೊತ್ತಿಲ್ಲ, 5 ಅಡಿಯಲ್ಲಿ ಬ್ಯಾಗ್ ಇದೆ. ಸೊ ಬ್ಯಾಗಲ್ಲಿ ಫುಲ್ ಇದೆ. ನಾನು ಶಿಫ್ಟಿಂಗ್ ಆಗಬೇಕಾದ್ರೆ ಹೇಗೆ ಗೊತ್ತಿಲ್ಲ ನನಗೆ. ಇದು ಜಸ್ಟ್ ನಂದು, ಅದು ಫುಲ್ಲು ಬೆಡ್ಶೀಟ್, ಬೆಡ್ ಕವರ್ಸ್, ಪಿಲ್ಲೋ ಕವರ್ಸ್ ಅದೆಲ್ಲ. ಸೊ ಇದು ಇಲ್ಲಿ ಈ ಮನೇಲಿ ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಸೊ ಹೀಗೇ ಇದೆ. ಆ್ಯಂಡ್ ಎಸಿಬೇಕಾ ಇಟ್ಕೋಬೇಕಾ ಗೊತ್ತಿಲ್ಲ. ಸೊ ಹಾಗೆ ಇಟ್ಟಿದ್ದಾನೆ ಸೈಡಲ್ಲಿ, ನೋಡುವ. ಅಷ್ಟು ನನ್ನ ರೂಮ್ ಕ್ಲೀನ್ ಆಗಿದೆ. ಫಸ್ಟ್ ಆಫ್ ಆಲ್ ಫುಲ್ಲು ಕ್ಲೀನ್ ಆಗಿದೆ, ಗುಡಿಸಿ ಒರೆಸಿ ಆಗಿದೆ. ಇನ್ನು ವಾಶ್ರೂಮ್ ಒಂದು ಕ್ಲೀನ್ ಮಾಡಲಿಕ್ಕಿದೆ. ಆಮೇಲೆ ನಾಳೆ ಏಕಾದಶಿ, ನಿರ್ಜಲ ಏಕಾದಶಿ ನಿರ್ಜಲ ಏಕಾದಶಿ ವ್ರತ ಮಾಡ್ತಿದ್ದೇನೆ. ಸೊ ಅದಕ್ಕೆ ನನಗೆ ತಿನ್ನಲಿಕ್ಕಿಲ್ಲ. ಸೊ ಇವತ್ತೇ ನೈಟ್ ಫುಲ್ ಊಟ ಮಾಡಬೇಕು. ನಾಳೆ ನಿರ್ಜಲ ಅಂದರೆ 1 ಗ್ಲಾಸ್ ನೀರು ಕೂಡ ತಗೊಳ್ಬಾರ್ದು. ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ನಿರ್ಜಲ ಏಕಾದಶಿ. ನೋಡುವ. ಡಸ್ಟ್ಬಿನ್ಗೆ ಹಾಕ್ಲಿಕ್ಕಿದೆ ಅದೊಂದು. ಆಮೇಲೆ ಅದು ಪಾತ್ರೆ ತೊಳಿಲಿಕ್ಕಿದೆ ಮಧ್ಯಾಹ್ನದ್ದು. ಸ್ವಲ್ಪ ಬಟ್ಟೆ ಒಗ್ಗಿಲಿಕ್ಕೆ ಹಾಕಿದ್ದೇನೆ, ಅದು ತೆಗೆದು ಒಣಗಕ್ಕೆ ಹಾಕಬೇಕು. ಆಮೇಲೆ ಇಲ್ಲಿ ಬಂದರೆ ನನಗೆ ಪೂಜಾ ರೂಮ್ ಕ್ಲೀನ್ ಮಾಡಲಿಕ್ಕಿದೆ. ಸೊ ಸ್ನಾನ ಮಾಡಬೇಕು ಫಸ್ಟು. ಹಾಲ್ ಕೂಡ ಕ್ಲೀನ್ ಮಾಡಲಿಕ್ಕಿದೆ. ಹಾಲ್ ಕ್ಲೀನ್ ಆಗಿ, ರೂಮ್ ಕ್ಲೀನ್ ಮಾಡಿ, ಒಂದು ವಾಶ್ರೂಮ್ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಆಮೇಲೆ ಊಟ ಮಾಡಿ. ಊಟ ಅಂದರೆ ರೈಸ್ ಮತ್ತು ಗ್ರೀನ್ ಗ್ರಾಮ್ ಮಿಕ್ಸ್ ಮಾಡಿ ಹಾಕಿದ್ದೇನೆ. ಸೊ ಅದನ್ನು ತಿಂದು ಮತ್ತೆ ಸಿಗ್ತೇನೆ. ಆಮೇಲೆ ಅದನ್ನು ತಿಂದಾದ್ಮೇಲೆ ಮುಗಿಸ್ಕೊಂಡ ತಕ್ಷಣವೇ ನನಗೆ ಇಲ್ಲಿ ಕ್ಲೀನ್ ಮಾಡಲಿಕ್ಕಿದೆ. ಸೊ ಇಷ್ಟು ದಿನ ನನಗೆ ಮುಟ್ಲಿಕ್ಕಿರಲಿಲ್ಲ. ಸೊ ನಾನು ಕ್ಲೀನ್ ಮಾಡಿಲ್ಲ, ಇವತ್ತು ಕ್ಲೀನ್ ಮಾಡಬೇಕು. ನಾಳೆ ಹೇಗಿದ್ದರೂ ನಿರ್ಜಲ ಏಕಾದಶಿ ಇದೆ, ವ್ರತ ಮಾಡ್ತಿರೋದ್ರಿಂದ ಫುಲ್ ಕ್ಲೀನಾಗಿಡುವ ಅಂತ. ಸ್ನಾನ ಆಯಿತು, ಫಸ್ಟ್ ಬಂದಿದ್ದೆ ಊಟಕ್ಕೆ ಕೂಗ್ತಾ ಇದ್ದೇನೆ. ಸೊ ಡಿನ್ನರ್ಗೆ ಇವತ್ತು ರೈಸ್ ಮತ್ತು ಗ್ರೀನ್ ಗ್ರಾಮ್ ಉಪ್ಪಿನಕಾಯಿ ಇದೆಯಲ್ಲ, ಇಷ್ಟು ಸ್ವರ್ಗ ಅನ್ನಿಸ್ತಾ ಇದೆ. ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. 2 ಚಪಾತಿ ತಿಂದಿದ್ದಷ್ಟೇ, ಅದು ಮಧ್ಯಾಹ್ನ ಎದ್ದು 2 ಚಪಾತಿ ತಿಂದಿದ್ದು. ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಡಿನ್ನರ್ಗೆ ಕೂರ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ನಾಳೆ ಯಾವ ಮಟ್ಟಿಗೆ ಕಂಪ್ಲೀಟ್ ಮಾಡ್ತೇನೆ ನಿರ್ಜಲ ಉಪವಾಸ, ನಿರ್ಜಲ ಫಾಸ್ಟಿಂಗ್, ನಿರ್ಜಲ ಏಕಾದಶಿನ ಎಷ್ಟು ಮಟ್ಟಿಗೆ ನಾನು ಇದು ಮಾಡ್ತೇನೋ ನಂಗೆ ಗೊತ್ತಿಲ್ಲ. 2 ಡೇಸಿಂದ ಇದೇ ಆಗಿದೆ. ಮೊನ್ನೆ ಕೂಡ ನಾನು ಊಟ ಮಾಡಲಿಲ್ಲ, ನೀರಷ್ಟು ಕುಡಿಲಿಲ್ಲ, ಬಿಕಾಸ್ ಇವತ್ತು ಕೂಡ ಅಷ್ಟು ಕಮ್ಮಿ. ನೋಡುವ ಏನಾಗುತ್ತೆ ಅಂತ. ಫಸ್ಟ್ ನಾನು ಇದನ್ನು ಡಿನ್ನರ್ ಮುಗಿಸಿ ಮತ್ತೆ ಸಿಗ್ತೇನೆ. ಡ್ರಿಂಕಿಂಗ್ ಪ್ಲೆಂಟಿ ಆಫ್ ವಾಟರ್, ಬಿಕಾಸ್ ಈಗ ಕುಡಿದ್ರೆ ನೆಕ್ಸ್ಟ್ 19 ತನಕ ನನಗೆ ಕುಡಿಲಿಕ್ಕಿಲ್ಲ, ನೀರು ಕುಡಿಲಿಕ್ಕಿಲ್ಲ. ಬಿಕಾಸ್ ಇಸ್ ನಿರ್ಜಲ ಉಪವಾಸ. ನಿರ್ಜಲ ಅಂತೇಳಿದರೆ ನೀರು ಕೂಡ ಕುಡಿಲಿಕ್ಕಿಲ್ಲ, ತಿಂಡಿ ತಿನ್ನಲಿಕ್ಕಿಲ್ಲ, ಏನೂ ಇಲ್ಲ. ಸೊ ತುಂಬ ನೀರು ಕುಡಿದು
ಹೈಡ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಲೆಟ್ಸ್ ಸಿ. ಇದು ನಮ್ಮ ದೇವರದು ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ. ದೇವರದು ದೀಪ ನಾವು ತೊಳಿತಾ ಇದ್ದೇವೆ. ಸೊ ಆದಮೇಲೆ ತೊಳೆದು ಇಟ್ಟು ನಿದ್ದೆ ಮಾಡಿ ಮಾರ್ನಿಂಗ್ ಎದ್ದು ಮತ್ತೆ ಗುಡಿಸಿ ಒರೆಸಿ ಮತ್ತೆ ಪೂಜೆ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಟೆಂಪಲ್ ಹೋಗಿ ಇವತ್ತಿನ ಡೇ ಹಾಗೆ ಇರುತ್ತೆ ಗೈಸ್. ಆಮೇಲೆ ಫಸ್ಟ್ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತೇನೆ. ನಿದ್ರೆ ಬೆಳಿಗ್ಗೆ ಬೇಗ ಹೇಳಬೇಕು. ಬೇಗ ಅಂತ ಹೇಳಿದರೆ ನಾನೊಂದು 6ಗೆ ಎದ್ರೂ 6:30 ಒಳಗೆ ಎಲ್ಲ ಆಗಬೇಕು. 6:30 ಒಳಗೆ ಆಗಲ್ಲ. ಸೊ ನಾನೊಂದು 5:45ಗೆ ಹೇಳಬೇಕು. 5:45ಗೆ ಹೇಳಿ ಎದ್ದು 6:15ಗೆ ದೀಪ ಹಚ್ಚಬೇಕು. 5:45 ಎದ್ದು ಗುಡಿಸಿ ಒರೆಸಿ 6:15 6:30 ಒಳಗೆ ದೀಪ ಹಚ್ಚಲಿಕ್ಕಿದೆ ನನಗೆ. ಸೊ ವಿಲ್ ಸಿ ಯು ಇನ್ ದ ಮಾರ್ನಿಂಗ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಹಾಗೆ ಏಕಾದಶಿ ಮುಗೀತು. ಏಕಾದಶಿ ವ್ರತ ತೊಗೊಂಡಿದ್ದೆ. ನೆನ್ನೆ ಏನೂ ವೀಡಿಯೋ ಮಾಡಲಿಕ್ಕಾಗಿಲ್ಲ ಬಿಕಾಸ್ ನನಗೆ ಫುಲ್ಲು ಹರಿನಾಮ ಎಂತ ಹೇಳ್ತಾರೆ, ಫುಲ್ ದೇವರ ಸ್ತುತಿಯಲ್ಲೇ ಮುಳುಗಿದ್ದೆ. ಸೊ ಹಾಗೆ ಫೈನಲಿ ನಂದು ವ್ರತ ಕಂಪ್ಲೀಟ್ ಆಗ್ತಾ ಉಂಟು. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲ ಆಯಿತು. ಇನ್ನು ನನಗೆ ಮಾರ್ನಿಂಗ್ ಬ್ರೇಕ್ ದ ಫಾಸ್ಟ್ ಅಂತ ಹೇಳಿದರೆ ಒಂದು ಗ್ಲಾಸ್ ನೀರು ಕುಡಿದು ಫಾಸ್ಟಿಂಗ್ ಬ್ರೇಕ್ ಮಾಡುವ ಅಂದ್ಕೊಂಡಿದ್ದೇನೆ. ಒಂದು ಗ್ಲಾಸ್ ನೀರಿಂದ ನನ್ನ ಉಪವಾಸನ ಎಂಡ್ ಮಾಡ್ತಾ ಇದ್ದೇನೆ. ನನಗೆ ಸತ್ಯ ಗೊತ್ತಿರಲಿಲ್ಲ ನಾನು ಸಹ ನಿರ್ಜಲ ಏಕಾದಶಿನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಿಕಾಸ್ ಐ ನೆವರ್ ಡನ್ ದಿಸ್. ಉಪವಾಸ ಅಂತ ಹೇಳಿದರೆ ನಾನು ಮಾಡ್ತಾನೂ ಇರಲಿಲ್ಲ. ಉಪವಾಸದ್ದು ಎಂತ ಹೇಳ್ತಾರೆ, ಉಪವಾಸ ಅಂತ ಹೇಳಿದ ತಕ್ಷಣ ಉಪವಾಸ ಕೂರ್ತಾನೂ ಇರಲಿಲ್ಲ ಯಾವತ್ತು. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಮಾಡಿದ್ದೇನೆ. ಅಂದರೆ ತುಂಬ ಮನಸ್ಸಲ್ಲಿ ಎಲ್ಲ ಇಟ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಕಾಪಾಡಪ್ಪ ಅಂತ ಹೇಳ್ಕೊಂಡು ಮಾಡ್ಕೊಂಡಿದ್ದೇನೆ. ಫಸ್ಟ್ ಟೈಮ್ ಲೈಫಲ್ಲಿ ಉಪವಾಸ ಕೂತಿರೋದು. ಫಸ್ಟ್ ಟೈಮ್ ಅಲ್ಲ, ಈ ಥರ ನಿರ್ಜಲ ಏಕಾದಶಿ ಉಪವಾಸ ಅಂತೇಳಿ ಫಸ್ಟ್ ಟೈಮ್ ಕೂತಿರೋದು. ನನಗೆ ಎಷ್ಟು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕಾಗತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಫೈನಲಿ ಥ್ಯಾಂಕ್ಸ್ ಟು ಗಾಡ್ ಸಕ್ಸಸ್ಫುಲ್ಲಿಯಾಗಿ ಏನು ಹೇಳ್ತಾರೆ, ನಾನು ಉಪವಾಸನ ಕಂಪ್ಲೀಟ್ ಮಾಡಿದೆ. ಸೊ ಮಾರ್ನಿಂಗ್ ಎದ್ದು ಪೂಜೆ ಮಾಡಿದ ತಕ್ಷಣವೇ ನನಗೆ ದೇವರಿಂದ ಪ್ರಸಾದ ಸಿಕ್ಕಿದೆ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅನಿಸಿಕೆನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.